ದ್ವೇಷ ಭಾಷಣಕ್ಕೆ ಬ್ರೇಕ್ ಹಾಕುವ ಮಸೂದೆ ಬಗ್ಗೆ ಚರ್ಚೆ. ಬೆಂಗಳೂರಿನಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಪುಟದಲ್ಲಿ ಬಿಲ್ ಮಂಡನೆಗೆ ಅನುಮತಿಯನ್ನ ಪಡಿತೇವೆ. ಬೆಂಗಳೂರಿನಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಪುಟದಲ್ಲಿ ಬಿಲ್ ಮಂಡನೆಗೆ ಅನುಮತಿಯನ್ನ ಪಡಿತೇವೆ. ಈಗ ಇರುವಂತಹ ಕಾಯ್ದೆ ಇನ್ನಷ್ಟು ಬಲಪಡಿಸಲು ತಿದ್ದುಪಡಿಯನ್ನ ಮಾಡಲಾಗುತ್ತೆ. ದ್ವೇಷ ಭಾಷಣ ಬಿಲ್ ಬಿಜೆಪಿ ಟಾರ್ಗೆಟ್ ಮಾಡಲು ತರ್ತಾ ಇಲ್ಲ. ಬೆಂಗಳೂರಿನಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವೇನು ಪರ್ಮನೆಂಟ್ ಇವತ್ತು ದ್ವೇಷ ಭಾಷಣ ಮತ್ತು ಆ ರೀತಿ ನಡ್ಕೊಳ್ತಕ್ಕಂಥದ್ರಲ್ಲಿ ಇವತ್ತು ಬಿಲ್ಲು ಕ್ಯಾಬಿನೆಟ್ಗೆ ಬಂದಿದೆ. ಅದನ್ನು ಚರ್ಚೆ ಮಾಡಿ ಏನು ತೀರ್ಮಾನ ತಗೊಳ್ತಾರೆ ಅದು ಕ್ಯಾಬಿನೆಟಲ್ಲಿ ಅದು ತೀರ್ಮಾನ ತಗೊಂಡು ಪಾಸಿಟಿವ್ ಆಗಿ ತೀರ್ಮಾನ ತಗೊಂಡಿದ್ರೆ ಆ ಬಿಲ್ಲನ್ನು ಮಂಡನೆ ಮಾಡ್ಬೋದು. ಆ ಸಾಧ್ಯತೆಗಳಿದ್ದಾವೆ. BJP ಟಾರ್ಗೆಟ್ ಅಂತಂದರೆ ನಾವೇನು ಪರ್ಮನೆಂಟಾಗಿ ನಾವೇ ಇರ್ತೀವ, ಬದಲಾಗೋದಿಲ್ವ ಸರ್ಕಾರ? ಯಾರೇ ಬಂದರೂ ಕೂಡ ಅದು ಅಪ್ಲೈ ಆಗುತ್ತೆ. BJPಗೆ ಅಂತ ಯಾಕೆ ಟಾರ್ಗೆಟ್ ಮಾಡಬೇಕು ನಾವು? ಯಾರೇ ಆಗಲಿ ಅಲ್ಲೇನು BJP ಅಂತೇಳಿ ಯಾವುದೇ ಶಬ್ದ ಬರೋದಿಲ್ಲ. ಪಕ್ಷ ಯಾವುದು ಕಾಂಗ್ರೆಸ್ಸು BJP ಜನತಾದಳ ಅಂತ ಬರೋದಿಲ್ಲ. ಇದೇ ಅಂತಾನೆ ಮಾಡಿದೀವಲ್ಲ. ಅಲ್ಲಲ್ಲ, ಈಗಿರೋ ಕಾನೂನು ಇನ್ನೂ ಭದ್ರ ಮಾಡಬೇಕು ಅಂತ ಮಾಡ್ತಾ ಇರ್ತಾರೆ. ಕೆಲವು ಪ್ರೊವಿಷನ್ಸು ಅದಕ್ಕೆ ಆ್ಯಡ್ ಮಾಡಿದ್ದಾರೆ ಅಷ್ಟೇ. ಇವತ್ತು